ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತು ಕೂಡ ನಿಮ್ಮ ಸಲುವಾಗಿ ಒಂದು ನ್ಯಾಚುರಲ್ ಆದಂಥ ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ. ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲವನ್ನು ನೀವು ನ್ಯಾಚುರಲ್ ಆಗಿ ಕಲರ್ವನ್ನು ಮಾಡ್ಕೊಳ್ಬೋದು. ಯಾವುದೇ ಒಂದು ಕೆಮಿಕಲ್ ಬಳಸದೆ ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಕೂದಲವನ್ನು ಕಪ್ಪು ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಕೆಮಿಕಲ್ ಬಳಸೋದ್ರಿಂದ ಬಹಳಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ. ಕೆಮಿಕಲ್ನ ಬಳಸೋಕ್ಕೆ ಹೋಗ್ಬಿಡಿ ವೀಕ್ಷಕರೇ. ನೈಸರ್ಗಿಕವಾದಂಥ ರೆಮಿಡೀಸ್ನ ಟ್ರೈ ಮಾಡ್ಕೊಂಡು ನೋಡಿ, ಬಹಳಷ್ಟು ಎಫೆಕ್ಟಿವ್ ಆಗಿ ಕಾರ್ಯವನ್ನು ಮಾಡುತ್ತದೆ. ಇಲ್ಲಿ ನೋಡಿ ವೀಕ್ಷಕರೇ, ನಾನಿಲ್ಲಿ ತೊಗೊಂಡಿರುವಂಥದ್ದು ವಿಳ್ಯದೆಲೆ ನೋಡಿ. ನಾವು ಪೂಜೆ ಸಲುವಾಗಿ ಕೆಲವೊಮ್ಮೆ ವಿಳ್ಯದೆಲೆನ ತರ್ತೀವಿ. ಅದು ಸ್ವಲ್ಪ ಒಮ್ಮೆ ಏನಾಗುತ್ತೆ ಅಂತ ಜಾಸ್ತಿ ಕೂಡ ಆಗಿಬಿಡುತ್ತೆ. ಅದನ್ನು ಬಿಸಾಕಕ್ಕೆ ಹೋಗಬೇಡಿ. ಈ ಥರ ಉಪಯೋಗವನ್ನು ಮಾಡಿಕೊಂಡು ನೀವು ಅದನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಕೂದಲ ಆರೈಕೆಗೆ ಎಷ್ಟು ರೀತಿಯಾಗಿ ಕಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಜೊತೆಗೆ ಒಂದು ಅಡಿಕೆಯನ್ನು ಕೂಡ ತೊಗೊಂಡಿದ್ದೀನಿ. ಇಲ್ಲಿ ನಾನೇನು ನಿಮಗೆ ತಾಂಬೂಲನ್ನು ಕೊಡ್ತಾ ಇಲ್ಲ, ಒಂದು ನ್ಯಾಚುರಲ್ ಆದಂಥ ರೆಮಿಡಿನ ಮಾಡಿ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ಕೊಂಡು ನೋಡಿ. ನಿಮಗೆ ಬಿಳಿ ಕೂದಲು ಸಮಸ್ಯೆಗೆ ಒಂದು ನೈಸರ್ಗಿಕವಾದಂಥ ರೆಮಿಡಿ ಇದೆ. ಇಲ್ಲಿ ನೋಡಿ, ಇವಾಗ ಚೆನ್ನಾಗಿ ಮೊದಲೇ ನಾನು ವಿಳ್ಯದೆಲೆನ ಇಟ್ಕೊಂಡಿದ್ದೆ. ಇವಾಗ ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಚಿಕ್ಕ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ಒಂದು ಫೈನ್ ಅಂದರೆ ಸ್ವಲ್ಪ ದರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಜಾಸ್ತಿ ಪೂರ್ತಿಯಾಗಿ ಏನಿಲ್ಲ, ಸ್ವಲ್ಪ ದರಿಯಾಗಿ ಪೇಸ್ಟನ್ನು ಮಾಡ್ಕೊಂಡು ಬರಬೇಕು ವೀಕ್ಷಕರೇ. ನೋಡಿ, ವಿಳ್ಯದೆಲೆ ಜೊತೆ ಇಲ್ಲಿ ನಾನು ಹಾಕ್ತಾ ಇರೋವಂಥದ್ದು ದಾಸವಾಳದ ಹೂವು ಯಾಕಪ್ಪ ಹಾಕ್ತಾ ಇದ್ದೀನಂದರೆ, ಕೂದಲನ್ನ ಸಾಫ್ಟ್ ಮಾಡೋಕ್ಕೆ, ಕಂಡೀಷ್ನರನ್ನು ಮಾಡೋಕ್ಕೆ ಈ ಒಂದು ದಾಸವಾಳ ಭಾಳಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅದನ್ನು ಹಾಕ್ಕೊಂಡು ಸ್ವಲ್ಪ ನೋಡಿ ಈ ಥರ ದರಿಯಾಗಿ ಪೇಸ್ಟನ್ನು ಮಾಡಿಕೊಂಡು ಬಂದುಬಿಟ್ಟಿದ್ದೀನಿ. ಈ ಥರ ಇರಬೇಕು ಇದ್ರ ಹದ. ಸೊ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರುವಂಥ ಅಡಿಕೆಯನ್ನು ಕೂಡ ತೊಗೊಂಡು ಈ ಥರ ಅದನ್ನು ಕೂಡ ಸ್ವಲ್ಪ ದರಿಯಾಗಿ ಕುಟ್ಕೋಬೇಕು. ಅಡಿಕೆ ಹಾಕೋದ್ರಿಂದ ಕೂದಲಿಗೆ ನೈಸರ್ಗಿಕವಾಗಿ ಕಪ್ಪು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಕೂದಲಿಗೆ ಆರೈಕೆಗೆ ಸ್ಟ್ರಾಂಗು ಕೂಡ ಆಗುತ್ತೆ ಅದು. ಹಾಗಾಗಿ ಅದನ್ನು ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಸೆಸ್ ನೋಡಿ, ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಕಬ್ಬಿಣದ ಬಾಳಿಗೆಯನ್ನು ಇಟ್ಟಿದ್ದೀನಿ. ಇವಾಗ ಇದರಲ್ಲಿ ಏನಪ್ಪ ಮಾಡ್ತೀನಿ ಅಂತ ನೋಡ್ಕೊಂಡು ಹೋಗೋಣ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ ವೀಕ್ಷಕರೇ. ಇದರಲ್ಲಿ ಇವಾಗ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಟ್ಟಿದ್ದೀನಿ ವೀಕ್ಷಕರೇ. ಸೊ ನೋಡಿ, ಚೆನ್ನಾಗಿ ನೀರನ್ನು 1-2 ನಿಮಿಷ ಕಾಯಕ್ಕೆ ಬಿಡಬೇಕು. ಕಾದಾದಮೇಲೆ ಇದರಲ್ಲಿ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಪೇಸ್ಟನ್ನು, ಅದನ್ನು ಇದರಲ್ಲಿ ಹಾಕೋತಾ ಇದ್ದೀನಿ ವೀಕ್ಷಕರೇ. ಇಲ್ಲಿ ನೋಡಿ, ಪೂರ್ತಿ ಎಷ್ಟು ನಾವು ಪೇಸ್ಟನ್ನು ಮಾಡಿದೇವಲ್ವ, ಈ ವಿಳ್ಯದೆಲೆ ಮತ್ತು ಅಡಿಕೆಯನ್ನು ಹಾಕ್ಕೊಂಡು ಅದ್ರ ಜೊತೆಗೆ ದಾಸವಾಳ ಹೂವನ್ನು ಎಲ್ಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದರಲ್ಲಿ ಕುದಿಯೋಕ್ಕೆ ಬಿಡಬೇಕು ವೀಕ್ಷಕರೇ. ಭಾಳಷ್ಟು ಎಫೆಕ್ಟಿವ್ ಆದಂಥ ರೆಮಿಡಿ ನಿಮ್ಮ ಕೂದಲ ಮೇಲೆ ಕಾರ್ಯವನ್ನು ಮಾಡು ನಿಮ್ಮ ಕೂದಲಿಗೆ ನೈಸರ್ಗಿಕವಾಗಿ ಕಪ್ಪು ಮಾಡುತ್ತೆ. ಹಾಗೂ ನೋಡಿ, ಅಡಿಕೆ ಕೂಡ ಹಾಕ್ಕೊಂಡಿದ್ದಾಯಿತು. ಇದನ್ನು ಇವಾಗ ಚೆನ್ನಾಗಿ ಇವಾಗ ಒಂದು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 5-10 ನಿಮಿಷ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಏನು ನಾವು ಹಾಕಿದ್ದೀವಲ್ಲ ಇಂಗ್ರೀಡಿಯೆಂಟ್ಸ್, ಅದರ ಪೋಷಕಾಂಶ ತತ್ವಗಳನ್ನು ಈ ನೀರಲ್ಲಿ ಬಿಡುಗಡೆ ಮಾಡಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಕುದಿ ಬಂದು ಕಲರ್ ಚೇಂಜ್ ಆಗ್ತಾಯಿದೆ ಅಂತ ನೀವು ನೋಡ್ಕೊಳ್ಬೋದು. ಪೂರ್ತಿಯಾಗಿ ಇದು ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಅಲ್ಲಿವರೆಗೂ ಇದನ್ನು ಇದೇ ರೀತಿಯಲ್ಲಿ ಬಾಯ್ಲನ್ನು ನಾವು ಮಾಡ್ಕೊಳ್ಬೇಕು ವೀಕ್ಷಕರೇ. ನೋಡಿ, ಈ ಒಂದು ಕಾಲದಲ್ಲಿ ಕೆಮಿಕಲ್ ಬಳಸೋದ್ರಿಂದ ಬಹಳಷ್ಟು ಜಾಸ್ತಿ ಪ್ರಮಾಣದಲ್ಲಿ ಬಿಳಿ ಕೂದಲು ಸಮಸ್ಯೆ, ಕೂದಲುದುರೋ ಸಮಸ್ಯೆ ಕಾಡ್ತಾ ಇದೆ. ನಾವು ಇದ್ರ ಸಲುವಾಗಿ ಏನಪ್ಪ ಮಾಡಬೇಕಂದ್ರೆ, ನಮ್ಮ ಆಹಾರದಲ್ಲಿ ಕೂಡ ಪ್ರೋಟೀನ್ ಯುಕ್ತ ಪದಾರ್ಥಗಳನ್ನು ಸೇವನೆ ಮಾಡಬೇಕು ನೋಡಿ. ಲಿಂಬೆ ಹಣ್ಣಿನ ಉಪಯೋಗನ ಮಾಡಬೇಕು, ಈರುಳ್ಳಿಯನ್ನು ಪ್ರಯೋಗನ ಮಾಡಬೇಕು. ಬಹಳಷ್ಟು ಇವೆಲ್ಲ ನೋಡಿ, ಬರೀ ಎಕ್ಸ್ಟರ್ನಲ್ ಅಂದರೆ ಹೊರಗಿಂದ ನಾವು ಅದನ್ನು ಏನೇ ಹಚ್ಕೊಂಡ್ರೂ ಕಡಿಮೆ ಆಗೋದಿಲ್ಲ. ಇಂಟರ್ನಲ್ಲು ಕೂಡ ಮತ್ತೆ ಅದು ಒಂದು ಸಮಸ್ಯೆ ಬರದಂಗೆ ನೋಡ್ಕೊಳ್ಳೋಕ್ಕೆ ಇಂಟರ್ನಲ್ಲಿ ಕೂಡ ನಮ್ಮನ್ನು ಪ್ರಿಪೇರ್ ಆಗಿ ಇರಬೇಕು. ಹಾಗಾಗಿ ಚೆನ್ನಾಗಿ ಆಹಾರಯುಕ್ತ ಪೋಷಕಾಂಶ ಇರುವಂಥ ಪದಾರ್ಥಗಳನ್ನು ತಿನ್ನಬೇಕು ವೀಕ್ಷಕರೇ. ಅಂದರೆ ನಮ್ಮ ಕೂದಲ ಆರೈಕೆ ಆಗಲಿ, ನಮ್ಮ ದೇಹ ಆರೈಕೆ ಆಗಲಿ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನೋಡಿ ವೀಕ್ಷಕರೇ. ನಾನು ಏನು 1 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಲ್ಲ, ಅದು ಅರ್ಧಗಿಂತಲೂ ಕಡಿಮೆ ಅಂದರೆ ನೋಡಿ, ಈ ಥರ ಈ ಒಂದು ಬೌಲ್ನಲ್ಲಿ ಆಗಬೇಕು. ಅಷ್ಟು ಆ ಒಂದು ಸ್ಟೇಜ್ವರೆಗೂ ಇದನ್ನು ಕುದಿಸ್ಕೊಂಡು ಇವಾಗ ನೋಡಿ ಇದನ್ನು ಸೋರಿಸ್ಕೊತಾ ಇದ್ದೀನಿ. ನೋಡಿದಿರಲ್ವ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿರೋಂಥ ರೆಮಿಡಿ ರೆಡಿಯಾಗಿದೆ ಅಂತ. ಇಲ್ಲಿ ನಾನು ಯಾವುದೇ ಒಂದು ಕಪ್ಪು ಬಣ್ಣ ಹಾಕಲಿಲ್ಲ, ಕೆಮಿಕಲ್ ಹಾಕಲಿಲ್ಲ, ಏನೂ ಇಲ್ಲ ವೀಕ್ಷಕರೇ. ನೋಡಿದಿರಲ್ಲ, ನೈಸರ್ಗಿಕವಾಗಿ ಜಸ್ಟ್ ರೆಡಿ ಮಾಡಿಕೊಂಡಿರುವಂಥ ಈ ಒಂದು ಮ್ಯಾಜಿಕ್ ನೀರನ್ನು ಇವಾಗ ಹೇಗೆ
ಉಪಯೋಗಿಸ್ಕೊಳ್ಳೋದಂತ ಕೂಡ ಹೇಳ್ಕೊಡ್ತೀನಿ ವೀಕ್ಷಕರೇ. ಇಲ್ಲಿ ನೋಡಿ ಇವಾಗ ಈ ನೀರಂತೂ ರೆಡಿ ಆಗಿಬಿಟ್ಟಿದೆ. ಅದನ್ನು ಒಂದು 5 ನಿಮಿಷ ತಣ್ಣಗಾಗೋಕ್ಕೆ ಇಡ್ತೀನಿ ವೀಕ್ಷಕರೇ. ನೆಕ್ಸ್ಟ್ ಇಲ್ಲಿ ನೋಡಿ ನಾನು ತೊಗೊಂಡಿರೋಂಥ ಒಂದು ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಹಾಕ್ತಾ ಇರೋವಂಥದ್ದು ಆಮ್ಲ ಪೌಡರ್ ಅಂದರೆ ನೆಲ್ಲಿಕಾಯಿ ಪುಡಿನ. ಇದು ನಿಮಗೆ ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಇಲ್ಲ ಅಂದರೆ ಆನ್ಲೈನ್ ಈಸಿಯಾಗಿ ಇದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬೋದು ವೀಕ್ಷಕರೇ. ಸೊ ನೋಡಿ ಅದನ್ನು ಕೂಡ 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನೆಲ್ಲಿಕಾಯಿ ನೈಸರ್ಗಿಕವಾಗಿ ನಮ್ಮ ಕೂದಲನ್ನು ಕಪ್ಪು ಮಾಡೋಕ್ಕೆ ಬಹಳಷ್ಟು ಚೆನ್ನಾಗಿ ರೀತಿಯಲ್ಲಿ ಕಾರ್ಯವನ್ನು ಮಾಡುತ್ತೆ. ಜೊತೆಗೆ ಇಲ್ಲಿ ನಾನು ಹಾಕ್ತಾ ಇರುವಂಥದ್ದು ಭೃಂಗರಾಜ ಕೂಡ ನಮ್ಮ ಕೂದಲು ಬೆಳವಣಿಗೆಯನ್ನು ಮಾಡುತ್ತೆ, ಕೂದಲು ಆರೈಕೆಗೆ ಒಳ್ಳೆಯದು. ಜೊತೆಗೆ ಕೂದಲು ಕಪ್ಪು ಕೂಡ ಮಾಡೋಕ್ಕೆ ಬಹಳಷ್ಟು ಚೆನ್ನಾಗಿ ರೀತಿಯಲ್ಲಿ ಇದು ಕಾರ್ಯವನ್ನು ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಪ್ಯೂರ್ ಇರೋಂಥ ಮೆಹಂದಿ ಪುಡಿನ ತೊಗೊತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಒಂದು ಮೆಹಂದಿ ಇದ್ದಿಲ್ಲ ಕೆಮಿಕಲ್ ಯುಕ್ತವಾದಂಥ ತೊಗೊಳಕ್ಕೆ ಹೋಗಬೇಡಿ. ಪ್ಯೂರ್ ಮೆಹಂದಿ ಇರುತ್ತಲ್ಲ, ಎಲೆಗಳಿಂದ ತಯಾರಿಸುವಂತಹ ಆ ಒಂದು ಮೆಹಂದಿನ ಇಲ್ಲಿ ನೀವು ಹಾಕ್ಕೊಂಡು 3 ಕೂಡ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ವೀಕ್ಷಕರೇ. ಇವಾಗ ಮೊದಲೇ ರೆಡಿ ಮಾಡಿಟ್ಕೊಂಡಿರೋವಂಥ ಡಿಕಾಷನನ್ನು ಸ್ವಲ್ಪ ಮಟ್ಟಿಗೆ ಹಾಕಿ ಇದನ್ನು ಫೈನ್ ಯಾವ ಥರವನ್ನು ಮೆಹಂದಿಯನ್ನು ಹಚ್ಕೋತೀವೋ ಡೈಯನ್ನು ಹಚ್ಕೋತೀವಲ್ವ ಆ ಒಂದು ಹದದಲ್ಲಿ ಇದನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ವೀಕ್ಷಕರೇ. ಸೊ ಒಮ್ಮೆ ನೀರು ಹಾಕೋಕ್ಕೆ ಹೋಗಬೇಡಿ, ಇಲ್ಲ ಅಂದರೆ ಈ ಒಂದು ಏನು ಟಾನಿಕ್ ಇದೆ ಒಮ್ಮೆ ಹಾಕಿದರೆ ಕನ್ಸಿಸ್ಟೆನ್ಸಿ ಲೂಸ್ ಆಗಿಬಿಡುತ್ತೆ ಮತ್ತು ಅದು ಚೆನ್ನಾಗಿ ವರ್ಕ್ ಮಾಡೋದಿಲ್ಲ. ಒಂದು ಕೂಡ ಗಂಟಿರದೆ ಯಾವುದೇ ಒಂದು ಲಮ್ಸ್ ಇರದೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೋಡಿ ಸ್ವಲ್ಪ ಈ ಒಂದು ಟಾನಿಕ್ನ ಹಾಕ್ಕೊಂಡು ಈ ಒಂದು ರೆಮಿಡಿನ ನೀವು ವಾರದಲ್ಲಿ 1 ಸಲ, ತಿಂಗಳಲ್ಲಿ ಮಿನಿಮಮ್ 4 ಸಲ ಮಾಡ್ಕೊತ ಬರಬೇಕು. ಒಂದೇ ಸಲ ರಿಸಲ್ಟ್ ಸಿಗೋದಿಲ್ಲ ವೀಕ್ಷಕರೇ. ಯಾವುದೇ ಒಂದು ರೆಮಿಡಿ ಆಗಲಿ ಕಂಟಿನ್ಯೂ ಸ್ವಲ್ಪ ದಿನ ಅದನ್ನು ಬಳಸ್ತಾ ಬಂದರೆ ರಿಸಲ್ಟ್ ಸಿಗುತ್ತೆ. ಇವಾಗ ಇದನ್ನು 1 ಗಂಟೆಗಳ ಕಾಲ ನಾನು ಹೀಗೆ ಬಿಟ್ಟುಬಿಟ್ಟಿದ್ದೀನಿ ವೀಕ್ಷಕರೇ. 1 ಗಂಟೆ ಆದಮೇಲೆ ಯಾವ ರೀತಿಯಾಗಿ ರೆಡಿ ಆಗುತ್ತೆ ಅಂತ ಇಲ್ಲಿ ನೋಡ್ಕೊಂಡು ಬರೋಣ ವೀಕ್ಷಕರೇ. ನೋಡಿ ಇಲ್ಲಿ ಇವಾಗ ನೋಡಿ 1 ಗಂಟೆ ಆದಮೇಲೆ ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಇರೋ ಅಂಥ ರೆಮಿಡಿ ರೆಡಿ ಆಗಿಬಿಟ್ಟಿದೆ ಅಂತ ಇಲ್ಲಿ ನೀವು ನಿಮ್ಮ ಕಣ್ಣಾರೆ ನೋಡ್ತಾ ಇದ್ದೀರಾ. ಈ ಒಂದು ಡೈನ ಹಚ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ, ಇಲ್ಲಾಂದರೆ 45 ಮಿನಿಟ್ಸ್ ನಿಮ್ಮ ತಲೆ ಮೇಲೆ ಹಾಗೆ ಬಿಟ್ಟುಬಿಡಿ. ಆಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಶಾಂಪನ್ನು ಬಳಸೋಕ್ಕೆ ಹೋಗಬೇಡಿ ವೀಕ್ಷಕರೇ, ಯಾಕಂದರೆ ಮತ್ತು ರೆಮಿಡಿ ಚೆನ್ನಾಗಿ ಕಾರ್ಯ ಮಾಡೋದಿಲ್ಲ. ಈ ಒಂದು ರೆಮಿಡಿ ಹಚ್ಕೊಂಡು ಮಿನಿಮಮ್ ಅರ್ಧ ಗಂಟೆ ಕಾಲ ಇಡಬೇಕು. ಆಮೇಲೆ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಇದೇ ಥರ ಸ್ವಲ್ಪ ದಿನ ವಾರದಲ್ಲಿ 1 ಸಲ 2 ಸಲ ಇಲ್ಲಾಂದರೆ ತಿಂಗಳಲ್ಲಿ 4 ಸಲ ಮಾಡ್ತಾ ಬನ್ನಿ ವೀಕ್ಷಕರೇ. ನಿಮ್ಮ ಕೂದಲು ಆರೈಕೆಗೆ ಬಹಳಷ್ಟು ಒಳ್ಳೆಯದಂಥ ರೆಮಿಡಿ ಇದೆ. ಖಂಡಿತ ಕೂದಲನ್ನ ನೈಸರ್ಗಿಕವಾಗಿ ಕಪ್ಪು ಮಾಡ್ಕೊಳ್ಬಹುದು. ಥ್ಯಾಂಕ್ ಯು.